ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಎಚ್.ಸಿ. ಮಹಾದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಸಿಎಂ ಬದಲಾವಣೆಯ ಕುರಿತಂತೆ ಯಾವುದೇ ಪ್ರಸ್ತಾವನೆಗಳು ಹೈಕಮಾಂಡ್ ಮುಂದೆ ಇಲ್ಲ. ಆದರೆ ವಿಶ್ವನಾಥ್ ಅವರಿಗೆ ಯಾವಾಗ ಆ ರೀತಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅಂತ ಮಾತನಾಡಿದ್ದಾರೆ ಎಚ್.ಸಿ. ಮಹಾದೇವಪ್ಪ. ಸೆಪ್ಟೆಂಬರ್ ನಂತರ ಸಿಎಂ ಬದಲಾವಣೆ ಅಂತ ಎಚ್. ವಿಶ್ವನಾಥ್ ಮಾತನಾಡಿದ್ರು. ಭವಿಷ್ಯ ನುಡಿದಂಗೆ ಮಾತನಾಡಿದ್ರು. ಸಿದ್ದರಾಮಯ್ಯನವರು ಬದಲಾಗ್ತಾರೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರಲ್ಲೊಬ್ರು ಸಿಎಂ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಸದ್ಯ ಎಚ್. ವಿಶ್ವನಾಥ್ ಅವರ ಹೇಳಿಕೆಗೆ ಸಚಿವ ಎಚ್.ಸಿ. ಮಹಾದೇವಪ್ಪ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್. ವಿಶ್ವನಾಥ್ ಅವರು ಸೆಪ್ಟೆಂಬರ್ ನಂತರ ಸಿಎಂ ಬದಲಾವಣೆ ಆಗ್ತದ ಅಂತ ಪ್ರಸ್ತಾವನೆ ಏನಾದರೂ ತಮ್ಮ ಸರ್ಕಾರದಲ್ಲಿ ಪಕ್ಷದಲ್ಲಿ ಇದೆಯಾ? ಅವ್ರಿಗೆ ಹೈಕಮಾಂಡ್ ಯಾವಾಗ ಹೇಳಿದ್ರು ಗೊತ್ತಿಲ್ಲ. ನನಗೆ ಆ ಥರ ಯಾವ ಪ್ರಸ್ತಾಪನೂ ಸರ್ಕಾರದ ಮುಂದಾಗಲಿ ಪಕ್ಷದ ಮುಂದಾಗಲಿ ಇಲ್ಲ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ನಾವು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಸರ್, ಈಗ ಎಚ್. ವಿಶ್ವನಾಥ್ ಅವರು ಸೆಪ್ಟೆಂಬರ್ ನಂತರ ಸಿಎಂ ಬದಲಾವಣೆ ಆಗ್ತದ ಅಂತ ಪ್ರಸ್ತಾವನೆ ಏನಾದರೂ ತಮ್ಮ ಸರ್ಕಾರದಲ್ಲಿ ಪಕ್ಷದಲ್ಲಿ ಇದೆಯಾ? ಅವ್ರಿಗೆ ಹೈಕಮಾಂಡ್ ಯಾವಾಗ ಹೇಳಿದ್ರು ಗೊತ್ತಿಲ್ಲ. ನನಗೆ ಆ ಥರ ಯಾವ ಪ್ರಸ್ತಾಪನೂ ಸರ್ಕಾರದ ಮುಂದಾಗಲಿ ಪಕ್ಷದ ಮುಂದಾಗಲಿ ಇಲ್ಲ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ನಾವು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಪ್ರತಿ ಬಾರಿ ಕೂಡ ಈ ಸಿಎಂ ಸ್ಥಾನದ ಬಗ್ಗೆನೇ ಎಲ್ಲರೂ ಚರ್ಚೆ ಮಾಡೋದು, ಎಲ್ಲರೂ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು. ಬಟ್ ಈಗ ದಲಿತ ಸಿಎಂ ಕೂಗಿಗೆ ಫುಲ್ ಸ್ಟಾಪ್. ಇದರ ಜೊತೆಗೆ ಎಚ್. ವಿಶ್ವನಾಥ್ ಅವರ ಹೇಳಿಕೆಗೆ ಸಿಎಂ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಶಾಸಕರು ಸಚಿವರಿಂದ ಕೌಂಟರ್ ಕೊಡೋ ಕೆಲಸ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಮುಖವಾಗಿ ಮೊದಲಿಂದಲೂ ಕೂಡ ದಲಿತ ಸಿಎಂ ವಿಚಾರ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರ್ತಾನೆ ಇತ್ತು. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಹಿನ್ನೆಲೆದ ಲಾಬಿಯನ್ನ ನಡೆಸ್ತಾನೆ ಬಂದಿದ್ರು. ಈಗ ಸದ್ಯಕ್ಕೆ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ದಲಿತ ನಾಯಕರೊಬ್ಬರಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಎಲ್ಲಾ ನಾಯಕರು ಅಲರ್ಟ್ ಆಗಿದ್ರು. ದಲಿತ ನಾಯಕರು ಕೂಡ ಒಂದು ಮೀಟಿಂಗ್ ಗಳನ್ನ ಗುಪ್ತವಾಗಿ ರಹಸ್ಯವಾಗಿ ಮೀಟಿಂಗ್ ಗಳನ್ನ ನಡೆಸಿ ಈ ಒಂದು ವಿಚಾರದ ಬಗ್ಗೆನೂ ಕೂಡ ಬಹಳಷ್ಟು ಗಂಭೀರವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರು. ಜೊತೆಗೆ ನೇರವಾಗಿ ಕೂಡ ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ರು. ಈ ಬಾರಿ ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೇರವಾಗಿ ಮಾತನಾಡ್ತಾ ಇದ್ರು. ಇದು ಬಹಳಷ್ಟು ಒಂದು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಕ್ಕೂ ಕೂಡ ಕಾರಣವಾಗಿತ್ತು. ಯಾಕೆಂತಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ಆದ್ಮೇಲೆ ಕೆಳಗಿಳಿತಾರೆ, ತದನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೊಂದು ಮಾತುಗಳು ಕೇಳ್ಪಟ್ಟಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಓವರ್ಟೇಕ್ ಮಾಡಿ ಈ ದಲಿತ ನಾಯಕರು ಸಿಎಂ ಪಟ್ಟವನ್ನ ಪಡೆದುಕೊಳ್ಳೋದಕ್ಕೆ ಬಹಳಷ್ಟು ಒಂದು ಲಾಬಿಯನ್ನ ನಡೆಸಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಗುಂಪುಗಾರಿಕೆ ಹೆಚ್ಚಾಗ್ತಿದ್ದಂತೆ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟು ಇದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈಗ ಅದೇ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಪ್ರಮುಖವಾಗಿ ಕಲಬುರಗಿಯಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಯಾವುದೇ ಯಾವುದೇ ಸಂದರ್ಭ ಇಲ್ಲ. ಸದ್ಯಕ್ಕೆ ದಲಿತ ಸಿಎಂ ವಿಚಾರವಾಗಿ ಫುಲ್ ಸ್ಟಾಪ್ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ನೋಡೋಣ ಅಂತ. ಅಂದ್ರೆ 2028ರಲ್ಲಿ ಮತ್ತೆ ಅವಕಾಶ ಸಿಕ್ಕಿದ್ರೆ ಆಗ ದಲಿತ ಸಿಎಂಗೆ ನಾವು ಕ್ಲೈಮ್ ಮಾಡ್ತೀವಿ ಅನ್ನೋದು ಮಾತನ್ನ ಪ್ರತ್ಯಕ್ಷವಾಗಿ ಬಹಿರಂಗವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಂತ ವಿಚಾರ ಯಾವುದೂ ಇಲ್ಲ ಅಂತಾನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಎಚ್. ವಿಶ್ವನಾಥ್ ಅವರು ಇದೇ ಒಂದು ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು. ಅದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಂತದ್ದು ಯಾವುದೇ ಒಂದು ಬದಲಾವಣೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಮಹದೇವಪ್ಪ ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು. 5 ವರ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಯಾವುದೇ ರೀತಿಯ ಒಂದು ಬದಲಾವಣೆ ಇಲ್ಲ. ಜೊತೆಗೆ ಹೈಕಮಾಂಡ್ ಮುಂದೆಯೂ ಕೂಡ ಈ ಒಂದು ಪ್ರಶ್ನೆ ಇಲ್ಲ ಅನ್ನೋದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸದ್ಯ ಈಗ ದಲಿತ ಸಿಎಂ ವಿಚಾರ ಏನು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು, ಅದೆಲ್ಲಕ್ಕೂ ಕೂಡ ಬ್ರೇಕ್ ಬೀಳ್ತಕ್ಕಂಥ ಒಂದು ಕೆಲಸ ಆಗಿದೆ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.